ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಟ್ಟಿಗೆ ಮಟನ್ದು ಬ್ಲಡ್ ತರಿಸಿದ್ದೆ. ಅದನ್ನೇ ಮಾಡ್ಕೊಂಡ್ಬಿಟ್ಟೆ, ಯಾಕೆಂದರೆ ಮಧ್ಯಾಹ್ನ ಹೊರಗಡೆ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ. ಮಟನ್ ಬ್ಲಡ್ಡಲ್ಲಿ ಐರನ್ ಹೈ ಆಗಿರುತ್ತೆ ಮತ್ತು ರಿಚ್ ಇನ್ ಪ್ರೋಟೀನ್ ಅಂತಾರೆ. ಡಯಟ್ ಮಾಡೋರ್ಗಂತೂ ಇದು ಒಳ್ಳೆ ಫುಡ್. ಆ್ಯಕ್ಚುಲಿ ಬ್ಲಡ್ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಸ್ಟಿಲ್ ಆದ್ರೂ ಇದನ್ನೆಲ್ಲ ಬಿಸಿನೀರಲ್ಲಿ ನಾವು ಅದರಲ್ಲಿರೋ ವೇಸ್ಟ್ ಎಲ್ಲ ತೆಗಿಬೇಕು. ಅದಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ತೊಳೆದಿಟ್ಟಿದ್ನಲ್ಲ ಆ ಬ್ಲಡ್ನ ಈಗ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಾಗ ಮೇಲ್ಗಡೆ ಈ ಥರ ಗಲೀಜೆಲ್ಲ ಬರುತ್ತೆ ಹೊರಗೆ, ಅದನ್ನೆಲ್ಲ ತೆಗೆದು ಬಿಸಾಕಬೇಕು. ಆ್ಯಂಡ್ ಈಗ ಬ್ಲಡ್ ಎಲ್ಲ ಒಂದು ಸ್ವಲ್ಪ ರೆಡಿ ಆಯಿತು ಅಂತ ನಾನು ಅದಕ್ಕೆ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಬೆಂದಾದ್ಮೇಲೆ ಈ ಥರ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ನಾವು ಚೆನ್ನಾಗಿ ಕ್ಯೂಚ್ಕೋಬೇಕು, ಅಂದರೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ ಅಷ್ಟು ಮನೇಲೇ ಮಾಡಿರೋಂಥ ಮಟನ್ ಮಸಾಲ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಆ್ಯಕ್ಚುಲಿ ಲೈಕ್ ಅದು ಆಪ್ಷನಲ್ಲು, ಬಟ್ ನಾನಿಲ್ಲಿ ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ. ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬ್ಲಡ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಇದೆಲ್ಲ ಆಲ್ಮೋಸ್ಟ್ ಒಗ್ಗರಣೆ ಜೊತೆಗೆ ಫ್ರೈ ಆಗಲಿ. ನಾನಿಲ್ಲಿ ಉಪ್ಪು ಹಾಕಿರಲಿಲ್ಲ ಎಲ್ಲೂ, ಅದಕ್ಕೆ ಹೀಗೆ ಉಪ್ಪು ಹಾಕ್ಕೊಂಡು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಕಾಯಿ ಹಾಕಿ ಚೆನ್ನಾಗಿ ತಿರುಗಿಸ್ತೀನಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದಕ್ಕೆ ನಾನು ಮಕ್ಕಳಿಗೆ ಪರೋಟ ಮಾಡಿಕೊಟ್ಟಿದ್ದೆ. ಆ್ಯಂಡ್ ನಾನು ಬೆಳಗ್ಗೆ ಪರೋಟ ತಿನ್ನಲಿಲ್ಲ, ಸೊ ಒಂದು ರೊಟ್ಟಿ ಮತ್ತು ಚಪಾತಿ ಮಾತ್ರ ತಿಂದಿದ್ದೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ದಂಗೆ ನೀರನ್ನ ಮಾತ್ರ ಯಾವತ್ತೂ ಕಡಿಮೆ ಮಾಡ್ಕೋಬೇಡಿ, ಬಾಡಿನ ಡಿಹೈಡ್ರೇಟ್ ಆಗಕ್ಕೆ ಬಿಡಬೇಡಿ. ಊಟ ಕಡಿಮೆ ಆದರೂ ಪರವಾಗಿಲ್ಲ, ನೀರು ಕಡಿಮೆ ಮಾಡ್ಕೋಬೇಡಿ. ಸೊ ಅದೇ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಮತ್ತು ನಾವು ಮಧ್ಯಾಹ್ನ ರೆಡಿಯಾಗಿ ಎಲ್ಲರೂ ಬಾಲ್ಭವನ್ಗೆ ಹೊರಟ್ವಿ. ನಾವು ಆ್ಯಕ್ಚುಲಿ ಹೊರಗಡೆ ಕ್ಯೂ ನೋಡಿದ ತಕ್ಷಣವೇ ಶಾಕ್ ಆಗೋಯ್ತು, ಅಯ್ಯೋ ದೇವರೇ ಹೇಗೆ ಇದನ್ನು ಟಿಕೆಟ್ ತೊಗೊಳ್ಳೋದು ಅಂತ. ಬಟ್ ನಾವು ಕ್ಯೂಯಲ್ಲಿ ನಿಂತಿದ್ದಾಗ ಯಾರೋ ಒಬ್ಬರು ಗೊತ್ತಿರಲಿಲ್ಲ ಅನ್ನೋನು ಬಂದು ಲಾಟ್ರಿ ಹೊಡಿಯೋದಂಗೆ ನಾನು ಹೋಗ್ತಿಲ್ಲ ಒಳಗಡೆ, ಸೊ ತಗೊಳ್ಳಿ ಹೋಗ್ತೀರಾ ಅಂತ ಅಂದ್ಬಿಟ್ಟು ಕೊಟ್ಟರು ಟಿಕೆಟ್ಸ್ನ. ಆ್ಯಂಡ್ ಅದರಲ್ಲಿ ಅವ್ರದ್ದು ಎಂಟ್ರೆನ್ಸ್ ಟಿಕೆಟ್ ಆ್ಯಂಡ್ ಟಾಯ್ ಟ್ರೈನ್ದು ಏನು ಟಿಕೆಟ್ಸ್ ಇತ್ತಲ್ಲ ಅದನ್ನೆಲ್ಲ ಕೊಟ್ಟಿದ್ರು. ನಾವಿದು ಬೋಟ್ ರೈಡಿಗೆ ಮಾತ್ರ ಒಂದು ಎಕ್ಸ್ಟ್ರಾ ಟಿಕೆಟ್ಸ್ ತೊಗೊಂಡಿದ್ವಿ ಅಷ್ಟೇ. ಬೋಟ್ ರೈಡಿಂಗ್ ಅಂತೂ ಸೂಪರ್ ಆಗಿತ್ತು, ಬಟ್ ಕ್ರೌಡ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಬರೋ ಅಷ್ಟರಲ್ಲಿ. ಆ್ಯಂಡ್ ಇಲ್ಲಿ 2 ರೌಂಡ್ಸ್ ತೊಗೊಳ್ತಾರೆ. ಸೊ ಫಸ್ಟ್ ರೌಂಡಲ್ಲಿ ನಮಗೆ ಏನು ಫೋಟೋಸ್ ತೊಗೊಳೋದಕ್ಕೆ ಬಿಡ್ತಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಲೈಕ್ ಶೇಕಿ ಬೋಟ್ ಥರ ಆ ಬೋಟ್ನೆಲ್ಲ ಫುಲ್ ಶೇಕಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಒಂಥರ ಹೇಗೆ ಅಂದರೆ ಬೆಸ್ಟ್ ಪ್ಲೇಸ್, ಆ್ಯಕ್ಚುಲಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಒನ್ ಡೇ ಔಟಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಆ ಶೇಕಿಂಗ್ ಬೋಟ್ ಏನಿತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ಒಂಥರ ತುಂಬ ಚೆನ್ನಾಗಿರುತ್ತೆ. ಅದನ್ನು ಲೈಕ್ ಹೇಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸರಿ. ಆ್ಯಂಡ್ ಇವಾಗ ಕ್ರೌಡ್ ಜಾಸ್ತಿ ಇತ್ತು. ಸೊ ನಮಗೆ ನೀವು ನೋಡ್ಬೋದು ಕ್ಯೂ ಅಲ್ಲಿ ಎಷ್ಟು ಇದೆ ಅಂತಂದರೆ ನಾವು ಆಲ್ಮೋಸ್ಟ್ 2ನೇ ರೌಂಡ್ ಮುಗಿಸ್ಕೊಂಡು ಬಂದ್ರೂ ಇಷ್ಟು ಕ್ಯೂ ಇತ್ತು. ಬೋಟಿಂಗ್ ಎಂಟ್ರೆನ್ಸ್ ಫೀಸ್ ಆಲ್ಮೋಸ್ಟ್ 20 ರೂಪೀಸ್ ಇರ್ಬೋದು ಅಂದ್ಕೊಳ್ತೀನಿ, ಬಟ್ 20 ಇಲ್ಲ 10 ರೂಪೀಸ್ ಅಷ್ಟೇ ವರ್ತ್ ಅಂತ ಮಾತ್ರ ಹೇಳ್ಬೋದು. ಅದು ಮುಗಿಸ್ಕೊಂಡು ಮಕ್ಕಳಿಗೆ ಇದು ಗೇಮ್ಸ್ ಎಲ್ಲ ಆಡೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಔಟ್ಡೋರ್ ಗೇಮ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸ್ಲೈಡಿಂಗ್ ಆಗಿರ್ಬೋದು, ಜಿಗ್ಜಾಗ್ ಆಗಿರ್ಬೋದು, ಮತ್ತು ವೇವಿ ರಿಂಗ್ಸ್ ಇತ್ತು, ಅದು ಅಷ್ಟೇ ತುಂಬ ಇಷ್ಟಪಟ್ಟರು ಮಕ್ಕಳು. ತುಂಬ ಚೆನ್ನಾಗಿ ಹಾಡಿದ್ರು ಕೂಡ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಮಕ್ಕಳ ಜೊತೆ ಬೆರೆತು ಹಾಡಿದ್ರು. ಇಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಇಲ್ಲ, ಲೈಕ್ ಈ ಆಟ ಆಡಬೇಕು ಈ ಆಟ ಆಡಬಾರ್ದು ಮತ್ತು ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತಲ್ಲ. ಅಲ್ಲಿ ಅಷ್ಟು ಬಿಸಿಲಿದೆ, ಬಟ್ ಸ್ಟಿಲ್ ನಮ್ಗೆ ಯಾವುದೇ ಥರ ಸೆಕೆ ಆಗಲಿಲ್ಲ. ಮಕ್ಕಳು ಅಷ್ಟು ಆಡಿದ್ರೂ ಕೂಡ ಅವ್ರಿಗೆ ಯಾವುದೇ ಥರ ಸ್ವೆಟ್ ಆಗಲಿಲ್ಲ, ಬಿಕಾಸ್ ಅಲ್ಲಿ ಇದ್ದಿದ್ದಂಥ ಮರಗಿಡಗಳಿಗಿರ್ಬೋದು ಮೋಸ್ಟ್ಲಿ ಅಷ್ಟು ತಂಪಾಗಿತ್ತು. ಆ್ಯಂಡ್ ನಮ್ಗೆ ಯಾವುದೇ ಥರ ಲೈಕ್ ಫೀಲ್ ಆಗಲಿಲ್ಲ. ಆ್ಯಂಡ್ ಅದು ಮುಗಿಸ್ಕೊಂಡು ನಾವು ಮತ್ತೆ ಟಾಯ್ ಟ್ರೈನ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಂತೂ 1 hour ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಟಫ್ ಟೈಮ್ ಇದೆ ಆ್ಯಕ್ಚುಲಿ. ಇದು ಮುಗಿಸ್ಕೊಂಡು ಯಾವಾಗಪ್ಪ ಬೇಡ ಹೋಗ್ಬಿಡೋಣ ಹಿಂದೆಗೆ ಅಂತ ಹೋಗೋಕ್ಕೂ ಆಗಲ್ಲ, ಬಟ್ ಮುಂದಕ್ಕೆ ಬರೋಕ್ಕೂ ಆಗಲಿಲ್ಲ, ಆ ಥರ ಆಯಿತು. ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮಗೆ ಫಸ್ಟ್ ಸೀಟೇ ಇತ್ತು. ಆ್ಯಂಡ್ ಕಂಪ್ಲೀಟ್ ಬಾಲ್ಭವನ್ನ ಈ ಟಾಯ್ ಟ್ರೈನಲ್ಲಿ ಕರ್ಕೊಂಡೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ. ನೀವು ಇದೆಲ್ಲ ನೋಡ್ಬೋದು. ಇಷ್ಟು ಕ್ರೌಡ್ ಇತ್ತು ಸಂಡೇ, ಬಟ್ ಸ್ಟಿಲ್ ಒಂದೊಳ್ಳೆ ಮಕ್ಕಳು ಮಜಾ ಮಾಡುವಂಥ ಜಾಗ. ಮತ್ತು ಇಲ್ಲಿ ಮುಗಿಸ್ಕೊಂಡು ಅಷ್ಟೇ ನಾವು ಒಳಗಡೆ ಏನಾದರೂ ತಿಂಡಿ ತೊಗೊಳ್ಬೇಕು ಅಂತ ಅಂದರೆ ಯಾವುದೇ ಥರ ಹೊರಗಡೆಗೂ ಇಲ್ಲಿಗೂ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಲಿಲ್ಲ. ಹೊರಗಡೆ ಏನು ಪ್ರೈಸ್ ಇದೆಯೋ ಅದೇ ಇಲ್ಲೂ ಪ್ರೈಸ್ ಇತ್ತು. ಆ್ಯಂಡ್ ನಾ ಯಾವುದೇ ಥರ ತಿಂಡಿಗಳು ಕೊಡಿಸ್ದಿರ ಲೈಕ್ ಎಲ್ಲ ಜ್ಯೂಸ್ ಐಟಮ್, ಲಿಕ್ವಿಡ್ ಐಟಮೇ ಕೊಟ್ಟೆ. ಇದು ನಾವು ಬೋಟಿಂಗ್ ಮಾಡಿದ್ವಲ್ಲ ಆ ಜಾಗ ಇಷ್ಟು ಉದ್ದ ವೈಡಾಗಿ ನಮ್ಮನ್ನ ಕವರ್ ಮಾಡ್ತಾರೆ 2 ರೌಂಡ್ಸು.
ಅದು ಮುಗಿಸ್ಕೊಂಡು ನಾವು ಟಾಯ್ ಟ್ರೈನ್ ಅಲ್ಲಿ 1 hour ಕ್ಯೂ ಇದ್ರೂ ಇಲ್ಲಿ ಇಷ್ಟೊಂದು ಕ್ಯೂ ಇದೆ, ನೀವು ನೋಡ್ಬೋದು. ಬೋಟಿಂಗ್ಗೆ ನಾವು ಕ್ರೌಡ್ ಕಡಿಮೆ ಇದ್ದಾಗ ಹೋದರೆ ಸ್ವಲ್ಪ ಎಂಜಾಯ್ ಚೆನ್ನಾಗಿ ಮಾಡ್ಬೋದು. ಮತ್ತು ಇವಾಗ ಇನ್ನೊಂದು ಏನಂದರೆ ಸಮ್ಮರು, ಎಲ್ಲ ಕಡೆನೂ ಕ್ರೌಡು, ಎಲ್ಲಿ ಕ್ರೌಡ್ ಇಲ್ಲ. ಆ್ಯಂಡ್ ಇಂಥ ಅಫೋರ್ಡಬಲ್ ಪ್ರೈಸಸಲ್ಲಿ ಕ್ರೌಡ್ನ ನಾವು ಕಡಿಮೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ದಡ್ತನ ಅಂತ ಅನ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಂಥ ಪ್ಲೇಸ್ ಗೊತ್ತಾ, ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಅಷ್ಟು ಕ್ರೌಡ್ ಇತ್ತು. ಬಟ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ದಿಸ್ ಇಸ್ ವೆರಿ ಅಫೋರ್ಡಬಲ್ ಆ್ಯಂಡ್ ವೆರಿ ಚೀಪ್ ಇನ್ ಡೇ ಔಟ್ ಅಂತ ಹೇಳ್ಬೋದು. ನಾವಿದೆಲ್ಲ ಮುಗಿಸಿ ಹೋಗ್ತಿದ್ರು, ಇನ್ನೂ ಜನ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತಾನೇ ಇದ್ರು. ಸೊ ನನ್ನ ಡೇ ಈಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.